ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಡಿ ಬಿಗ್ ಶಾಕ್. ವಾಲ್ಮೀಕಿ ನಿಗಮದ ಕೇಸಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಇಡಿ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೆಸ್ತಾ ಇತ್ತು. ಇದು ಚುನಾವಣೆಗೆ ಬಳಕೆಯಾಗಿದೆ ಹಣ ಅಂತ ಕೂಡ ಹೇಳಿತ್ತು, ಸಾಕ್ಷಿಗಳನ್ನು ತೆಗೆದಿತ್ತು. ಮತ್ತೊಂದು ಕಡೆ SIT, ಸರ್ಕಾರ ನೇಮಕ ಮಾಡಿದಂಥ SIT ಈ ಪ್ರಕರಣದಲ್ಲಿ ರಾಜಕಾರಣಿಗಳಿಗೆಲ್ಲ ಏನು ಪ್ರಾಬ್ಲಮ್ಮೇ ಇಲ್ಲ ಅಂತ ಹೇಳಿ ಅಧಿಕಾರಿಗಳಿಂದ ತಪ್ಪಾಗಿದೆ ಅಂತ ಹೇಳಿತ್ತು. ಇಷ್ಟೆಲ್ಲದರ ನಡುವೆ ನೋಡಿ ಬಯಲಾಗ್ತಿದೆ ವಿಚಾರ. ಇಡಿ ಏನನ್ನ ಮಾಡಿದೆ ಈಗ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ವಾಲ್ಮೀಕಿ ನಿಗಮದ ಹಗರಣ ಕಳೆದ ವರ್ಷ ಜೋರು ಸದ್ದು ಮಾಡಿತ್ತು. ಸರ್ಕಾರ ಹೌದು, ತಪ್ಪಾಗಿರೋದು ಹೌದು ಅಂತ ಸೆಷನ್ನಲ್ಲಿ ಒಪ್ಪಿಕೊಂಡಿತ್ತು ಈ ಕೇಸಲ್ಲಿ. ಬಟ್ ರಾಜಕಾರಣಿಗಳು ಮಾಡಿಲ್ಲ, ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬೇರೆ ಚಾನ್ಸೇ ಇರಲಿಲ್ಲ. ತಪ್ಪಾಗಿದೆ, 106 ಕೋಟಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನು ಒಪ್ಕೊಳ್ಳೇಬೇಕಾಯ್ತು. ಮಹಾ ಮುಜುಗರಕ್ಕೆ ಕಾರಣ ಆಗಿದ್ದ ಕೇಸ್ ಇದು. ಆದರೆ SIT ಮಾತ್ರ ಎಲ್ಲ ಫಿನಿಶ್ ಅನ್ನೋ ರೀತಿಯಲ್ಲಿ ಅವ್ರಿಗೆ ದಾರಿ ಓಪನ್ ಮಾಡಿಕೊಟ್ಬಿಡ್ತು. ಇಡಿಯಲ್ಲಿ ಅರೆಸ್ಟ್ ಆಗಿದ್ರು ನಾಗೇಂದ್ರ. ಅವ್ರನ್ನ ಕಿತ್ತಾಕಬೇಕಾಯ್ತಲ್ವ ಸಂಪುಟದಿಂದ. ಕಿತ್ತಾಕಿದ ಮೇಲೂ ಮತ್ತೆ ಎಷ್ಟು ಸಲ ಹೇಳಿದ್ದಾರೆ ಸಿದ್ದರಾಮಯ್ಯನವರು, ನಾಗೇಂದ್ರ ಅವ್ರನ್ನ ವಾಪಸ್ ತಗೊಳ್ಬೇಕು, ಅವ್ರಿಗೆ ಎದ್ದು ಬಂದಿದ್ದಾರೆ, ಇಡಿ ಹುನ್ನಾರ ಮಾಡಿತ್ತು, ಕೇಂದ್ರ ಸರ್ಕಾರದ ಸಂಚು ಅಂತೆಲ್ಲ ಹೇಳಿದ್ರು. ಮತ್ತೆ ಹೇಳ್ತಾನೆ ಇರ್ತಾರೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ವಾಪಸ್ ತಗೊಳ್ಬೇಕು ಅಂತ ಸಿದ್ದರಾಮಯ್ಯನವರು. ಆದರೆ ಈಗ ನೋಡಿ ಮಹತ್ವದ ಬೆಳವಣಿಗೆ ಆಗಿದೆ. 8.7 ಕೋಟಿ 8.07 ಕೋಟಿ ಮೌಲ್ಯದ ಆಸ್ತಿಯನ್ನು ಇಡಿ ಜಪ್ತಿ ಮಾಡ್ಕೊಂಡಿದೆ, ಮುಟ್ಟುಗೋಲು ಹಾಕ್ಕೊಂಡಿದೆ ನಾಗೇಂದ್ರ ಅವ್ರಿಗೆ ಸಂಬಂಧಪಟ್ಟಂತೆ. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅನ್ನಲಾದ ಅಕ್ರಮ ಹಣ ವರ್ಗಾವಣೆ ಮತ್ತು ಹಣ ದುರುಪಯೋಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವ್ರಿಗೆ ಸೇರಿದಂಥ 8.07 ಕೋಟಿ ಮೌಲ್ಯದ ಆಸ್ತಿಯನ್ನು ಈಗ ಮುಟ್ಟುಗೋಲು ಹಾಕ್ಕೊಂಡಿರೋದು. ಏನು ಹೇಳ್ತಾ ಇದೆ ಇಡಿ ಅಂದರೆ, ಇದು ಅಪರಾಧದಿಂದಲೇ ಸಂಪಾದನೆ ಮಾಡಿದ ಹಣ. ಇನ್ನಷ್ಟು ಮೊತ್ತ ಅವರು ಎಲ್ಲ ಡೈವರ್ಟ್ ಮಾಡ್ಕೊಂಡಿದ್ದಾರೆ, ಬಚ್ಚಿಟ್ಟಿದ್ದಾರೆ ಅಥವಾ ಖರ್ಚೇ ಮಾಡಿಬಿಟ್ಟಿದ್ದಾರೆ ಅನ್ನೋದಕ್ಕೆ ಸಿಗ್ತಾ ಇಲ್ಲ. ಇಡಿಗೆ ಹುಡುಕ್ತಾ ಇದ್ದಾರೆ. ಅವರು ಅಪರಾಧದ ಈ ಕೃತ್ಯದಲ್ಲಿ ತೊಡಗಿಸ್ಕೊಂಡು ಎಷ್ಟು ದುಡ್ಡು ನಷ್ಟ ಮಾಡಿದಾರೋ ಅಷ್ಟ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಉಳಿದದ್ದು ಎಲ್ಲಿ ಹೋಗಿದೆ ಅಂತ ಹುಡುಕ್ತಾ ಇದೆ. ಕೆಲವು ಲಿಂಕ್ಗಳು ಸಿಗ್ತಿಲ್ವಂತೆ ಇಡಿಗೆ, ಉಳಿದಿದ್ದು ಎಲ್ಲಿ ಬಚ್ಚಿಟ್ಟಿದ್ದಾರೆ ಇವರು ಅಂತ. ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಂದರೆ PMLA ನಿಬಂಧನೆಗಳ ಅಡಿಯಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರಿಗೆ ಸೇರಿದ ವಸತಿ ಮತ್ತು ವಾಣಿಜ್ಯ ಭೂಮಿ, ಕಟ್ಟಡ ಸೇರಿದಂತೆ 4 ಸ್ಥಿರಾಸ್ತಿಗಳನ್ನು ಈಗ ಮುಟ್ಟುಗೋಲು ಹಾಕ್ಕೊಂಡಿರೋದು. KMVSTDCL ಹಗರಣಕ್ಕೆ ಸಂಬಂಧಪಟ್ಟಂತೆ CBI ರಾಜ್ಯದ ಪೊಲೀಸರು ದಾಖಲಿಸಿಕೊಂಡಿದ್ದ FIR ಆಧಾರದ ಮೇಲೆ ಇಡಿ ಎಂಟ್ರಿ ಕೊಟ್ಟಿತ್ತು. ಅದಾದ ಮೇಲೆ ರಾಜ್ಯಗಳ ವಿವಿಧ ಸ್ಥಳಗಳಲ್ಲಿ ಶೋಧ ನಡೀತು. ಪ್ರಕರಣದಲ್ಲಿ ನಾಗೇಂದ್ರ ಸೇರಿದಂತೆ ಒಟ್ಟು 6 ಜನರ ಬಂಧನ ಆಗಿತ್ತು. ಜಾಮೀನು ಹೊರಗಿದ್ದಾರೆ ನಾಗೇಂದ್ರ. 25 ಆರೋಪಿಗಳ ವಿರುದ್ಧ 2024 ಸೆಪ್ಟೆಂಬರ್ 9ರಂದು ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು. ಈಗ ಇಡಿ 8.07 ಕೋಟಿ ಅಂದಾಜು ಮೌಲ್ಯದ ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡಿರೋದು. ಒಟ್ಟು ಈ ಪ್ರಕರಣದಲ್ಲಿ ಈಗ ನಾಗೇಂದ್ರ ಅವ್ರದ್ದು ಇಷ್ಟಲ್ವಾ, ಒಟ್ಟು ಈ ಪ್ರಕರಣದಲ್ಲಿ ಈವರೆಗೆ ಜಪ್ತಿ ಮಾಡಿದ ಒಟ್ಟು ಮೊತ್ತ 13.01 ಕೋಟಿಯಾಗಿದೆ. ಇಡಿ ಕಂತೆ ಹಣವನ್ನ ಬಳ್ಳಾರಿ ಚುನಾವಣೆಗೆ ಬಳಸ್ಕೊಳ್ಳಲಾಗಿದೆ. ಈ ನಿಗಮದ ಹಣ ಹೊಡೆದಿದ್ರಲ್ಲಿ ಎಲ್ಲೆಲ್ಲಿ ಬೇರೆ ಕಡೆ ಹೋಗಿದೆ, ಬೆಂಗಳೂರು, ಬಳ್ಳಾರಿ ಅಂತೆಲ್ಲ ಆರೋಪ ಮಾಡಿತ್ತು. ಬಳ್ಳಾರಿಯ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಕೋಟಿ ಹೋಗಿದೆ, ಇಲ್ಲಿ 2 ಕೋಟಿ, ಇಲ್ಲಿ 3 ಕೋಟಿ ಅಂತ ಲೆಕ್ಕವನ್ನ ತೆಗೆದಿತ್ತು ಇಡಿ. ಬಹಳ ಗಂಭೀರವಾದ ವಿಚಾರಗಳು ಬಂದಿದ್ವು. ಡೈರಿ, ಚೀಟಿ, ಮತ್ತೆ ಇವರು PA ಅವ್ರ ಮನೆ ಮೇಲೆ ರೇಡು, ಅಲ್ಲೊಂದು ಡೈರಿ ಸಿಕ್ಕಿ ಅದರಲ್ಲಿರುವಂತಹ ದಾಖಲೆಗಳನ್ನು ತೆಗೆದು ಫೋನ್, ಡಿಜಿಟಲ್ ಸಾಕ್ಷ್ಯ ಅವ್ರ ಪ್ರಕಾರ ಅವ್ರು ಡಿಲೀಟ್ ಮಾಡಿದ್ರು. ಬಟ್ ಅದರಲ್ಲಿ ಮಾಹಿತಿಯನ್ನು ಕಲೆ ಹಾಕಿದಾಗ ಫೋಟೋಸ್ ಕಳಿಸಿದ್ರಿಂದ ಹಿಡಿದು ಕಂಪ್ಲೀಟ್ ಮಾಹಿತಿ ಇದು ಎಲೆಕ್ಷನ್ಗೆ ಬಳಕೆಯಾಗಿದೆ ಅನ್ನೋದಕ್ಕೆ ಇಡಿ ಹೇಳಿತ್ತು. ಚಾರ್ಜ್ ಶೀಟಲ್ಲೂ ಕೂಡ ಅದು ಮೆನ್ಷನ್ ಆಗಿತ್ತು. ಈಗ ಎಲ್ಲ ದುಡ್ಡನ್ನು ಇವರು ಖರ್ಚು ಮಾಡಿದ್ದಾರಾ, ಎಲ್ಲೆಲ್ಲಿಗೆ ಸಾಗಿಸಿದ್ದಾರೆ ನಮಗೆ ಸಿಗ್ತಿಲ್ಲ. ಅಂದರೆ ಈ ನಿಗಮದ ಹಣ ನುಂಗಿರೋದು ನಮಗೆ ಅಷ್ಟು ವಾಪಸ್ ತಗೊಳಕ್ಕಾಗ್ತಿಲ್ಲ. ಸೊ ಅದೇ ಮೊತ್ತದ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ತಿದ್ದೀವಿ ಅಂತ ಮುಟ್ಟುಗೋಲು ಹಾಕ್ಕೊಂಡು ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ. ಸೊ ಈ ಕೇಸಲ್ಲಿ ಹೆಂಗಿದೆ ಅಂದರೆ, ಇದು ತಾರ್ಕಿಕ ಅಂತ್ಯಕ್ಕೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಇಡಿ ನಿರಂತರವಾಗಿ ಕೇಸಲ್ಲಿ ಅಗಿತಾ ಇದೆ. ಈ ಕೇಸಲ್ಲಿ ಹೆಂಗಿದೆ ಅಂದರೆ, ಆರ್ಥಿಕ ಇಲಾಖೆಯ ನೇರವಾದ ಪಾಲುದಾರಿಕೆ ಇದೆ ಅಂತ BJP ಅವರೆಲ್ಲ ಆರೋಪ ಮಾಡಿದ್ದು. ಇದು ಸಿದ್ದರಾಮಯ್ಯನವ್ರ ಕುತ್ತಿಗೆಗೆ ಬರುತ್ತೆ, ಯಾಕಂದ್ರೆ ಅವರೇ ಆರ್ಥಿಕ ಇಲಾಖೆಯನ್ನು ನಿಭಾಯಿಸ್ತಿರೋರು ಅಂತ. ಬಟ್ ನಾಗೇಂದ್ರ ಅವರು ಏನೇನು ತಪ್ಪು ಮಾಡಿದ್ರು ಅವರನ್ನ ತೆಗೆದು ಹಾಕಿರಬಹುದು ಸಂಪುಟದಿಂದ. ಆದರೂ ಸಿದ್ದರಾಮಯ್ಯನವ್ರಿಗೆ ಒಂಥರ ಕಳವಳ.
ಯಾಕಂದ್ರೆ ಇದೆಲ್ಲ ನಾವು ಸೇರ್ಕೊಂಡು ಮಾಡಿದ್ದಲ್ವಾ ಅನ್ನೋ ರೀತಿಯ ಮನಸ್ಥಿತಿಯಿಂದ ನಾಗೇಂದ್ರ ಅವ್ರನ್ನ ಸೇರಿಸ್ಕೊಂಡು ಗಿಲ್ಟ್ ಫ್ರೀ ಆಗಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರ ಅಂತಾನೆ ಬಿಜೆಪಿ ಆರೋಪ ಮಾಡ್ತಿರೋದು. ಯಾಕೆ ಪದೇ ಪದೇ ನಾಗೇಂದ್ರ ಅವ್ರನ್ನ ವಾಪಸ್ ತಗೊಳಕ್ ನೋಡ್ತಿದೆ? ಪಾಪ ಅವ್ರದ್ದೊಬ್ರದ್ದೇ ಏನ್ ತಪ್ಪು, ಎಲೆಕ್ಷನ್ ಅಂದ್ರೆ ಎಲ್ಲರ ಜವಾಬ್ದಾರಿ ಅಲ್ವಾ ಅನ್ನೋ ತರದ ಮನಸ್ಥಿತಿಯ ನಿಮ್ಮದು, ಯಾಕೆ ತಗೊಳಕ್ ನೋಡ್ತಿದ್ದೀರಿ ಅಂತೇನೆ ಅಲ್ಲಿ ಬಿಜೆಪಿ ಜಟಾಪಟಿ ಮಾಡ್ಕೊಂಡು ಬಂದಿರೋದು. ಬಟ್ ನಮ್ಗಿನ್ನೂ ಏನು ಭಯ ಇಲ್ಲ, ಇಡಿ ಸುಳ್ಳು ಕೇಸ್ ಇದು ಅಂತ ಕರ್ನಾಟಕ ಸರ್ಕಾರ ವಾದ ಮಾಡ್ಕೊಂಡೇ ಬಂದಿದೆ. ಇದ್ರ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಒಂದ್ ಕಡೆ ಮೂಡಾ ಕೇಸ್ನಲ್ಲಿ ಕೋರ್ಟ್ ಶಾಕ್ ಕೊಟ್ಟಿದೆ. ಲೋಕಾಯುಕ್ತ ಪೊಲೀಸರಿಗೆ ಎಷ್ಟು ಡೆಡ್ಲೈನ್ ಕೊಟ್ಟರು, ಆ ಡೆಡ್ಲೈನ್ ಒಳಗಡೆ ಬಿ ರಿಪೋರ್ಟ್ ಸಂಬಂಧಪಟ್ಟಂತೆ ಮೇಲ್ಮನವಿ ಹಾಕಿದ್ರೆ ಇವರು ಬಿ ರಿಪೋರ್ಟ್ ರದ್ದು ಮಾಡೋದಕ್ಕೆ ಇವ್ರು ಪೊಲೀಸರು ರಿಪೋರ್ಟೇ ಕೊಡ್ತಿಲ್ಲ. ಯಾಕೆ ಕೊಡ್ತಿಲ್ಲ ನೀವು ಅಂತ ಕೇಳಿ ಚಾಟಿ ಬೀಸಿದ್ದು. ಇನ್ನೂ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದೆ, ಅಲ್ಲಿ ಸಬ್ಮಿಟ್ ಮಾಡದಿದ್ರೆ ನಮಗಿರುವಂಥ ದಾಖಲೆಗಳ ಆಧಾರದಲ್ಲಿಯೇ ಬಿ ರಿಪೋರ್ಟ್ ಮೇಲೆ ನಾವು ತೀರ್ಮಾನ ತಗೊಳ್ತೀವಿ ಅಂತ ಈಗಾಗಲೇ ಕೋರ್ಟ್ ಕೂಡ, ವಿಶೇಷ ಕೋರ್ಟ್ ಕೂಡ ತಿಳಿಸಿದೆ. ಇಡಿಗೆ ತಕರಾರು ಸಲ್ಲಿಸೋದಾದ್ರೆ ಸಲ್ಲಿಸಿ ಅಂತ ಅಲ್ಲೂ ಅವಕಾಶವನ್ನು ಕೊಟ್ಟಿದೆ. ಸೊ ಮೂಡಾ ಕೇಸ್, ವಾಲ್ಮೀಕಿ ನಿಗಮದ ಕೇಸ್ ಎರಡೂ ಹತ್ತತ್ರ ಒಟ್ಟಿಗೆ ಶುರುವಾಗಿದ್ದು ಸರ್ಕಾರಕ್ಕೆ ಸಂಕಷ್ಟವನ್ನು ತಂದಿಟ್ಟಿದ್ದ ಪ್ರಕರಣಗಳಿವು. ಈಗ ಮತ್ತಷ್ಟು ಬೆಳವಣಿಗೆಗಳು ಈ ಎರಡು ಪ್ರಮುಖ ಪ್ರಕರಣಗಳಲ್ಲಿ ಆಗ್ತಿರೋದು. ಸೊ ಈ ಪರಿಸ್ಥಿತಿಯಲ್ಲಿ ನಾಗೇಂದ್ರ ಅವ್ರನ್ನ ಹೇಗೆ ವಾಪಸ್ ತಗೊಳ್ತಾರೆ? ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿರ್ತಾರೆ ಒಂದ್ ಕಡೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದ್ದಾರೆ. ಸೆಷನ್ನಲ್ಲೇ ಗುಡುಗಿದ್ರು ಸಿದ್ದರಾಮಯ್ಯನವರು, ಮಾತುಕತೆ ಒಪ್ಪಂದ ಎಲ್ಲ ಸುಳ್ಳು, ನಾನೇ CM ಅಂತ. ಆದರೆ ಮರುಕ್ಷಣವೇ ಡಿ ಕೆ ಶಿವಕುಮಾರ್ ಅವರು ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ, ಅದರಂತೆ ನಡಿಲೇಬೇಕು, ಅದರಂತೆ ಆಗತ್ತೆ ಅಂತ ಸೆಡ್ಡು ಹೊಡೆದ್ರು. ಟೆಂಪಲ್ ರನ್ ಮುಗಿಸಿ ಈಗ ಡೆಲ್ಲಿಗೆ ಹೋಗುವ ಮುಹೂರ್ತ ಕೂಡ DK ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಡೆಲ್ಲಿಯತ್ತ DK ಪಯಣ, ಸಿದ್ದರಾಮಯ್ಯನವ್ರಿಗೂ ಬುಲಾವ್ ಅಂತಾನೆ ಹೇಳಲಾಗ್ತಿರೋದು. ಸೊ ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಉಸಿರುಗಟ್ಟಿಸುವಂಥ ವಾತಾವರಣ ಸೃಷ್ಟಿಯಾಗ್ತಿರೋ ಹೊತ್ತಲ್ಲಿ ಈ ಕೇಸ್ ತಲೆನೋವು ಕೂಡ ಹೆಗಲೇರತ್ತಾ? ಒಂದು ಕಡೆ 5,000 ಕೋಟಿ ಗೃಹಲಕ್ಷ್ಮಿ ಹಣ ಎಲ್ಲೋಯ್ತು, ಇದು ಅದೇ ಥರ ಬಿಹಾರದ ಎಲೆಕ್ಷನ್ಗೆ ಹೋಗಿದೆ ಅಂತ ಆರೋಪಿಸ್ತಿದ್ದಾರೆ. ಬಿಜೆಪಿ ಅವ್ರು ಹೇಳ್ತಿರೋದೇನು, ಮಹಾರಾಷ್ಟ್ರ ಚುನಾವಣೆಗೆ ಅಬಕಾರಿ ಹಗರಣ ಅಲ್ಲಿಂದ ಹೋಯ್ತು, ಬಿಹಾರ ಚುನಾವಣೆಗೆ ಗೃಹಲಕ್ಷ್ಮಿ ಸ್ಕ್ಯಾಮು ಅಲ್ಲಿಂದ ಹೋಯ್ತು, ತೆಲಂಗಾಣ ಎಲೆಕ್ಷನ್ಗೆ ಇದು ಯಾವುದು ವಾಲ್ಮೀಕಿ ನಿಗಮದ ಕೇಸು ಅಲ್ಲಿಂದ ಹೋಯ್ತು. ಈ ಥರ ಕರ್ನಾಟಕದಲ್ಲಿ ಒಂದೊಂದು ಎಲೆಕ್ಷನ್ ಬಂದಾಗಲೂ ಹಗರಣ ಆಗಿ ಡೈವರ್ಟ್ ಮಾಡ್ತಾರೆ ಅನ್ನೋ ಆರೋಪಗಳೆಲ್ಲ ಕೇಳಿ ಬರ್ತಾ ಇದ್ದಾವೆ. ಈಗ ಸೆಷನ್ನಲ್ಲಿ ಗೃಹಲಕ್ಷ್ಮಿ ದುಡ್ಡು 5,000 ಕೋಟಿ ಯಾಕೆ ಮಧ್ಯದ್ದೆಗರಿಸಿದ್ರು? ಇಲ್ಲಿ ಏನೋ ಇದೆ, ಅಧಿಕಾರಿಗಳು ಬೇರೆ ಕದ್ದು ಮುಚ್ಚಿ ಕಳ್ಳಾಟ ಆಡಿದ್ರು ನಾವು ಮಾಹಿತಿ ಕೇಳಿದಾಗ ಅಂತ ಬಿಜೆಪಿ ಮುಗಿ ಬಿದ್ದಿದ್ದನ್ನು ನೋಡಿದ್ವಿ. ಇದ್ರ ನಡುವೆ ಈಗ ವಾಲ್ಮೀಕಿ ನಿಗಮದ ಕೇಸು ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಿರೋದು. ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಸಂಕಷ್ಟ ಸುತ್ತಿಕೊಳ್ತಿರೋ ಹೊತ್ತಲ್ಲೇ ಈ ಎರಡೂ ಕೇಸ್ಗಳಿಗೆ ಮತ್ತಷ್ಟು ಬಲ ಬರ್ತಿದೆ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.